ಈ ಬಾರಿ ಹೋಲಿಕೆ ಮಾಡಿದ್ರೆ ಸುಮಾರು 2011ರಲ್ಲಿ ಬೆಂಗಳೂರಲ್ಲಿ 12 ಡಿಗ್ರಿ ಸೆಲ್ಸಿಯಸ್ಗೆ ಬಂದಿತ್ತು ಏನು ತಾಪಮಾನ. ಆದರೆ ಈ ಬಾರಿ ಕೂಡ ಮತ್ತೆ 12 ಡಿಗ್ರಿ ಸೆಲ್ಸಿಯಸ್ಗೆ ಏನು ಬೆಂಗಳೂರಿನ ತಾಪಮಾನ ಇಳಿಕೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಾಗೆ ವಯಸ್ಕರಿರ್ಬೋದು, ಅಂದರೆ ಏಜ್ ಆಗಿರೋರು ಇರ್ಬೋದು, ವಯಸ್ಸಾದವರು ಅಥವಾ ಮಕ್ಕಳು, ಚಿಕ್ಕ ಮಕ್ಕಳು ಇರ್ಬೋದು, ಅಥವಾ ಗರ್ಭಿಣಿ ಸ್ತ್ರೀಯರಿರ್ಬೋದು, ಅಥವಾ ಬಾಣಂತನದಲ್ಲಿರುವಂಥ ಒಂದಿಷ್ಟು ಸ್ತ್ರೀಯರಿರ್ಬೋದು. ಅಂದರೆ ಈ ರೀತಿಯಾದ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕಾದಂಥ ಏನು ಜನಸಾಮಾನ್ಯರು ಇರ್ತಾರೆ, ಅವರು ಇನ್ನು ಹೆಚ್ಚಿನದಾಗಿ ಯಾವ ರೀತಿಯಾಗಿ ಊಟ ಮಾಡುವ ಆಹಾರ ಪದಾರ್ಥಗಳಲ್ಲಿರ್ಬೋದು, ಅಥವಾ ಓಡಾಡುವಂತಹ ವಾತಾವರಣ ಇರ್ಬೋದು, ಯಾವ ರೀತಿಯಾಗಿ ರಕ್ಷಿಸ್ಕೋಬೇಕು. ಮತ್ತು ಮನೆಯಲ್ಲಿ ಜ್ವರ, ಶೀತ ಬಂದಿರೋರು ಇದ್ದರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಸಮಸ್ಯೆಗಳು ಹೆಚ್ಚಾಗುತ್ತೆ. ಇಂಥ ಸಮಯದಲ್ಲಿ ಯಾವ ರೀತಿಯಾಗಿ ಕ್ರಮಗಳನ್ನು ತಗೊಳ್ಬೋದು? ಈಗಾಗಲೇ ಹೇಳ್ದಂಗೆ ಆದಷ್ಟು ಬೆಚ್ಚಗೆ ಬಿಸಿಯಾಗಿರೋ ಆಹಾರಗಳೆಲ್ಲ ತಗೋಬೇಕು, ಅವರೇನೆ ಬೆಚ್ಚಗೆ ಇಟ್ಕೋಬೇಕು. ಅದಲ್ಲದೆ ಇನ್ನು ಏನು ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಒಬ್ಬರಿಗೆ ವೈರಲ್ ಫ್ಲೂ ಯಾವ್ದಾದ್ರು ಬಂದಿದೆ ಅಂದರೆ ಅವಾಯ್ಡಬಲ್ ಸಿಚುವೇಶನ್ಸ್ ಇದ್ದರೆ ತುಂಬ ಹತ್ತಿರ ಕಾಂಟ್ಯಾಕ್ಟ್, ಅಂದರೆ ವಿದಿನ್ 1 ಮೀಟರ್ ಅವರು ಉಸಿರಾಡಿದ ಗಾಳಿ ಕೆಲವೊಂದೆಲ್ಲ ಏರ್ ಡ್ರಾಪ್ಲೆಟ್ಸಿಂದ ಹರಡ್ತಾ ಇರುತ್ತೆ. ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳ್ಳೋದು ಒಳ್ಳೆಯದು. ಇಲ್ಲದೆ ಹೋದರೆ ದೇ ಕ್ಯಾನ್ ವೇರ್ ಮಾಸ್ಕ್ ಆ್ಯಂಡ್ ಅವಾಯ್ಡ್, ತುಂಬ ಕ್ಲೋಸ್ ಕಾಂಟ್ಯಾಕ್ಟ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಅದು ಬಿಟ್ಟರೆ ಬೇರೆ ಇನ್ನೇನು ಮಾಮೂಲಿ ಜ್ವರ ಆ ಥರದ್ದೆಲ್ಲ ಅನಿಸಿದ್ರೆ ಒಂದು ಪ್ಯಾರಾಸಿಟಮಲ್ ಮಾತ್ರನೇ ಸಾಕಾಗತ್ತೆ. ಬಟ್ ಜಾಸ್ತಿ ಏನಾದ್ರು ಕಫ ಕೆಮ್ಮು ಬಂದಾಗ ಅದು ಹಳದಿ ಬಣ್ಣ ತಿರುಗೋದಾಗಲಿ, ಬಹಳ ಗಟ್ಟಿ ಕಫ ಆಗಲಿ, ಅಥವಾ ಉಸಿರಾಡೋಕ್ಕೆ ತುಂಬ ಕಷ್ಟ ಅನಿಸೋದಾಗಲಿ, ಆ ಥರದ್ದು ಏನೇ ಆದರೂ ತಕ್ಷಣ ಡಾಕ್ಟರ್ಗೆ ತೋರಿಸ್ಕೊಳ್ಳೋದು ಬೆಟರು. ಈ ಬಾರಿ ಹೋಲಿಕೆ ಮಾಡಿದ್ರೆ ಸುಮಾರು 2011ರಲ್ಲಿ ಬೆಂಗಳೂರಲ್ಲಿ 12 ಡಿಗ್ರಿ ಸೆಲ್ಸಿಯಸ್ಗೆ ಬಂದಿತ್ತು ಏನು ತಾಪಮಾನ. ಆದರೆ ಈ ಬಾರಿ ಕೂಡ ಮತ್ತೆ 12 ಡಿಗ್ರಿ ಸೆಲ್ಸಿಯಸ್ಗೆ ಏನು ಬೆಂಗಳೂರಿನ ತಾಪಮಾನ ಇಳಿಕೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಾಗೆ ವಯಸ್ಕರಿರ್ಬೋದು, ಅಂದರೆ ಏಜ್ ಆಗಿರೋರು ಇರ್ಬೋದು, ವಯಸ್ಸಾದವರು, ಅಥವಾ ಮಕ್ಕಳು, ಚಿಕ್ಕ ಮಕ್ಕಳು ಇರ್ಬೋದು, ಅಥವಾ ಗರ್ಭಿಣಿ ಸ್ತ್ರೀಯರಿರ್ಬೋದು, ಅಥವಾ ಬಾಣಂತನದಲ್ಲಿರುವಂಥ ಒಂದಿಷ್ಟು ಸ್ತ್ರೀಯರಿರ್ಬೋದು. ಅಂದರೆ ಈ ರೀತಿಯಾದ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕಾದಂಥ ಜನಸಾಮಾನ್ಯರು ಇರ್ತಾರೆ, ಅವರು ಇನ್ನು ಹೆಚ್ಚಿನದಾಗಿ ಯಾವ ರೀತಿಯಾಗಿ ಊಟ ಮಾಡುವ ಆಹಾರ ಪದಾರ್ಥಗಳಲ್ಲಿರ್ಬೋದು, ಅಥವಾ ಓಡಾಡುವಂತಹ ವಾತಾವರಣ ಇರ್ಬೋದು, ಯಾವ ರೀತಿಯಾಗಿ ರಕ್ಷಿಸ್ಕೋಬೇಕು. ಮತ್ತು ಮನೆಯಲ್ಲಿ ಜ್ವರ, ಶೀತ ಬಂದಿರೋರು ಇದ್ದರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಸಮಸ್ಯೆಗಳು ಹೆಚ್ಚಾಗುತ್ತೆ. ಇಂಥ ಸಮಯದಲ್ಲಿ ಯಾವ ರೀತಿಯಾಗಿ ಕ್ರಮಗಳನ್ನು ತಗೊಳ್ಬೋದು? ಈಗಾಗಲೇ ಹೇಳ್ದಂಗೆ ಆದಷ್ಟು ಬಿಸಿಯಾಗಿರೋ ಆಹಾರಗಳೆಲ್ಲ ತಗೋಬೇಕು, ಅವರೇನೆ ಬೆಚ್ಚಗೆ ಇಟ್ಕೋಬೇಕು. ಅದಲ್ಲದೆ ಇನ್ನು ಏನು ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಒಬ್ಬರಿಗೆ ವೈರಲ್ ಫ್ಲೂ ಯಾವ್ದಾದ್ರು ಬಂದಿದೆ ಅಂದರೆ ಅವಾಯ್ಡಬಲ್ ಸಿಚುವೇಶನ್ಸ್ ಇದ್ದರೆ ತುಂಬ ಹತ್ತಿರ ಕಾಂಟ್ಯಾಕ್ಟ್, ಅಂದರೆ ವಿದಿನ್ 1 ಮೀಟರ್ ಅವರು ಉಸಿರಾಡಿದ ಗಾಳಿ ಕೆಲವೊಂದೆಲ್ಲ ಏರ್ ಡ್ರಾಪ್ಲೆಟ್ಸಿಂದ ಹರಡ್ತಾ ಇರುತ್ತೆ. ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳ್ಳೋದು ಒಳ್ಳೆಯದು. ಇಲ್ಲದೆ ಹೋದರೆ ದೇ ಕ್ಯಾನ್ ವೇರ್ ಮಾಸ್ಕ್ ಆ್ಯಂಡ್ ಅವಾಯ್ಡ್, ತುಂಬ ಕ್ಲೋಸ್ ಕಾಂಟ್ಯಾಕ್ಟ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಅದು ಬಿಟ್ಟರೆ ಬೇರೆ ಇನ್ನೇನು ಮಾಮೂಲಿ ಜ್ವರ ಆ ಥರದ್ದೆಲ್ಲ ಅನಿಸಿದ್ರೆ ಒಂದು ಪ್ಯಾರಾಸಿಟಮಲ್ ಮಾತ್ರನೇ ಸಾಕಾಗತ್ತೆ. ಬಟ್ ಜಾಸ್ತಿ ಏನಾದ್ರು ಕಫ ಕೆಮ್ಮು ಬಂದಾಗ ಅದು ಹಳದಿ ಬಣ್ಣ ತಿರುಗೋದಾಗಲಿ, ಬಹಳ ಗಟ್ಟಿ ಕಫ ಆಗಲಿ, ಅಥವಾ ಉಸಿರಾಡೋಕ್ಕೆ ತುಂಬ ಕಷ್ಟ ಅನಿಸೋದಾಗಲಿ, ಆ ಥರದ್ದು ಏನೇ ಆದರೂ ತಕ್ಷಣ ಡಾಕ್ಟರ್ಗೆ ತೋರಿಸ್ಕೊಳ್ಳೋದು ಬೆಟರು. ಕೇಳಿದ್ರಲ್ಲ ವೀಕ್ಷಕರೇ, ಡಾಕ್ಟರ್ ಶುಭ ಅವರು ಹೇಳೋ ಪ್ರಕಾರ ಚಳಿಗಾಲ ಹೆಚ್ಚಾಗಿರೋದ್ರಿಂದ ಅದರಲ್ಲೂ ಹೆಚ್ಚಾಗಿ ಈ ಬಾರಿ ಚಳಿಗಾಲ ಹೆಚ್ಚಾಗಿದೆ. ಮತ್ತು 10 ವರ್ಷದ ನಂತರ ಬೆಂಗಳೂರಿನ ತಾಪಮಾನ 12 ಡಿಗ್ರಿ ಸೆಲ್ಸಿಯಸ್ಗೆ ಮತ್ತೆ ಇಳಿಕೆ ಆಗಿದೆ. ಆ ಕಾರಣದಿಂದ ಪ್ರತಿಯೊಬ್ಬರೂ ಕೂಡ ವಾಕಿಂಗ್ ಮಾಡುವ ಸಮಯ ಇರ್ಬೋದು, ಅಥವಾ ತಿನ್ನುವಂಥ ಆಹಾರ ಪದಾರ್ಥಗಳಿರ್ಬೋದು, ಅಥವಾ ಈಗಾಗಲೇ ಅಸ್ತಮದಲ್ಲಿ ಅಥವಾ ಶ್ವಾಸಕೋಶ ಸಮಸ್ಯೆಗಳಿಂದಾಗಿರ್ಬೋದು, ಅಥವಾ ಗರ್ಭಿಣಿ ಸ್ತ್ರೀಯರಿರ್ಬೋದು, ಅಥವಾ ಮಕ್ಕಳಾಗಿರ್ಬೋದು, ಇನ್ನು ಹೆಚ್ಚಾಗಿ ಏಜ್ ಆಗಿರುವ ಪರ್ಸನ್ಸ್ಗಳಿರ್ಬೋದು, ಇವರು ಪ್ರತಿಯೊಬ್ಬರು ಕೂಡ, ಇನ್ನು ಸಾಮಾನ್ಯ ಜನರು ಕೂಡ ಆಹಾರ ಪದಾರ್ಥಗಳಲ್ಲಿ ಒಂದಿಷ್ಟು ಕಂಟ್ರೋಲ್ ಇಟ್ಕೊಳ್ಳೋದು, ಯಾವ ರೀತಿಯಾದ ಬೆಚ್ಚಗಿನ ಆಹಾರಗಳನ್ನೇ ಸೇವನೆ ಮಾಡುವಂಥದ್ದಿರ್ಬೋದು, ಅಥವಾ ಬೆಚ್ಚಗಿನ ವಾತಾವರಣದಲ್ಲಿ ಜೀವಿಸೋದಿರ್ಬೋದು, ಈ ರೀತಿಯಾಗಿ ಮಾಡೋದು ಒಳ್ಳೆಯದು. ಮತ್ತು ವಾಕಿಂಗ್ಗಳನ್ನು, ಇನ್ನು ಬೆಳಿಗ್ಗೆ ಬೇಗ ಎದ್ದು ವಾಕಿಂಗ್ ಹೋಗೋದಿರ್ಬೋದು, ಅಥವಾ ಸಂಜೆ ಆದ ತಕ್ಷಣ 5 ಗಂಟೆಗೆಲ್ಲ ಚಳಿ ಬಿದ್ದಿರುತ್ತೆ, ಇಂತಹ ಸಮಯದಲ್ಲಿ ವಾಕಿಂಗ್ ಹೋಗೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಬೆಚ್ಚಗಿನ ವಾತಾವರಣದಲ್ಲಿ ಇರೋದ್ರಿಂದ ನಿಮ್ಮ ಆರೋಗ್ಯ ಕೂಡ ಸೇಫ್ ಆಗಿರುತ್ತೆ ಅನ್ನೋದು ಡಾಕ್ಟರ್ ಶುಭ ಅವರ ಅನಿಸಿಕೆ ಆಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಯುವರಾಜ್ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.